ನನ್ನನ್ನು ಕ್ಷಮಿಸಿ, ಗೊತ್ತಿಲ್ಲದೆ ತಪ್ಪು ಮಾಡಿದ್ದೇವೆ, ತಪ್ಪು ತಿಳುವಳಿಕೆಯಿಂದ ವಿಡಿಯೋ ಮಾಡಿದ್ದೇವೆ ಅಂತ ಕ್ಷಮೆಯಾಚಿಸಿದ ನಿವೇದಿತಾ ಗೌಡ. ನನ್ನನ್ನ ಕ್ಷಮಿಸಿ, ಗೊತ್ತಿಲ್ಲದೆ ತಪ್ಪು ಮಾಡಿದ್ದೇವೆ, ತಪ್ಪು ತಿಳುವಳಿಕೆಯಿಂದ ವಿಡಿಯೋ ಮಾಡಿದ್ದೇವೆ. ಕೊನೆಗೂ ಕ್ಷಮೆ ಕೇಳಿದ ನಟಿ ನಿವೇದಿತಾ ಗೌಡ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಉಲ್ಲಂಘನೆ ಆರೋಪ ಕೇಳಿ ಬಂದ ಬೆನ್ನಲ್ಲೇ ನಿವೇದಿತಾ ಅಲರ್ಟ್. ರೀಲ್ಸ್ ಡಿಲೀಟ್ ಮಾಡಿ ಸ್ಪಷ್ಟನೆ ನೀಡಿದ ನಿವಿ. ನನ್ನನ್ನ ಕ್ಷಮಿಸಿ, ಗೊತ್ತಿಲ್ಲದೆ ತಪ್ಪು ಮಾಡಿದ್ದೇವೆ, ತಪ್ಪು ತಿಳುವಳಿಕೆಯಿಂದ ವಿಡಿಯೋ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಕೊನೆಗೂ ಕೂಡ ಕ್ಷಮೆ ಕೇಳಿರುವಂಥದ್ದು ನಟಿ ನಿವೇದಿತಾ ಗೌಡ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಉಲ್ಲಂಘನೆ ಆರೋಪ ಕೂಡ ಕೇಳಿ ಬಂದಿತ್ತು. ಈ ಆರೋಪದ ಬೆನ್ನಲ್ಲೇ ಈಗ ಎಚ್ಚೆತ್ತುಕೊಂಡಿರುವಂತಹ ನಿವೇದಿತಾ ಗೌಡ ಕ್ಷಮೆಯಾಚಿಸಿದ್ದಾರೆ. ರೀಲ್ಸ್ ಡಿಲೀಟ್ ಮಾಡಿ ಸ್ಪಷ್ಟನೆ ನೀಡಿದ್ದಾರೆ ನಟಿ ನಿವೇದಿತಾ ಗೌಡ. ನನ್ನನ್ನ ಕ್ಷಮಿಸಿ, ಗೊತ್ತಿಲ್ಲದೆ ತಪ್ಪು ಮಾಡಿದ್ದೇವೆ, ತಪ್ಪು ತಿಳುವಳಿಕೆಯಿಂದ ವಿಡಿಯೋ ಮಾಡಿದ್ದೇವೆ. ಕೊನೆಗೂ ಕೂಡ ವಿಚಾರಕ್ಕೆ ಕ್ಷಮೆಯನ್ನ ಕೇಳಿದ್ದಾರೆ ನಟಿ ನಿವೇದಿತಾ ಗೌಡ. ಹಾಯ್ ಎವ್ರಿವನ್, ರೀಸೆಂಟ್ ಆಗಿ ನಾನು ಮತ್ತೆ ಕಿಶನ್ ಒಂದು ವಿಡಿಯೋ ಮಾಡಿದ್ವಿ ಅಂಡ್ ಅದು ವೈರಲ್ ಕೂಡ ಆಗಿತ್ತು. ಅಲ್ಲಿ ನಾವು ಪೀಕಾಕ್ ಫೆದರ್ಸ್ ನ ಯೂಸ್ ಮಾಡಿದ್ವಿ. ಯೂಸ್ ಮಾಡೋ ಟೈಮಲ್ಲಿ ನನಗೆ ಗೊತ್ತಿರಲಿಲ್ಲ ದಟ್ ವೈಲ್ಡ್ ಲೈಫ್ ಆರ್ಟಿಕಲ್ಸ್ ಅಥವಾ ಫೆದರ್ಸ್ ನ ಯೂಸ್ ಮಾಡೋದು ಒಂದು ಫ್ರೆಂಡ್ಸ್ ಅಂತ. ಇಟ್ ವಾಸ್ ಅ ಟೀಮ್ ಕೊಲಾಬ್ರೇಷನ್ ಇನ್ಕ್ಲೂಡಿಂಗ್ 4 to 5 teams. ಬಟ್ ಇವಾಗ ಗೊತ್ತಾಗಿದೆ ದಟ್ ಅದು ಮಾಡಿದ ತಪ್ಪು ಅಂತ. ಅಂಡ್ ಆಲ್ಸೋ ಪಿಕಾಕ್ ಬಂದು ನಮ್ಮ ನ್ಯಾಷನಲ್ ಬರ್ಡ್ and it is protected under the Schedule 1 of Wildlife Protection Act 1972 and is also safeguarded under the provisions of Karnataka Forest Act. And idu nama duty wildlife na ನಾವು ಕನ್ಸರ್ವ್ ಮಾಡಿ ಪ್ರೊಟೆಕ್ಟ್ ಮಾಡಬೇಕು. ಆ್ಯಂಡ್ ಆಲ್ಸೋ ಈ ಥರ ಒಂದು ವೈಲ್ಡ್ ಲೈಫ್ ಆರ್ಟಿಕಲ್ಸ್ ಆಗಿರಲಿ ಅಥವಾ ಫೆದರ್ಸ್ನ ಆಗಲಿ ಮನೇಲಿ ಇಟ್ಕೊಳ್ಳೋದು ಮತ್ತು ಅದನ್ನು ಈವನ್ ಟು ಕೀಪ್ ಇಟ್ ಇಟ್ಸ್ ಅನ್ ಆಫೆನ್ಸ್. ಸೊ ನಾವು ಕೂಡ ಈ ಥರ ವಿಡಿಯೋ ಮಾಡಿ ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ಡೂಯಿಂಗ್ ದಿಸ್ ವಿಡಿಯೋ. ಆ್ಯಂಡ್ ನೀವು ಯಾರು ಕೂಡ ಈ ಥರ ಒಂದು ವೈಲ್ಡ್ ಲೈಫ್ ಆರ್ಟಿಕಲ್ಸ್ನ ಯೂಸ್ ಮಾಡಿ ವಿಡಿಯೋ ಮಾಡೋದು ಕಾನೂನಿನ ಪ್ರಕಾರ ಅಪರಾಧ. ಸೊ we are also sorry and we are going to be cooperating with the ongoing investigations. Thank you very much. ಕರುನಾಡು ನಮ್ಮನ್ನ ಕ್ಷಮಿಸಬೇಕು ಎಂದ ಕಿಶನ್ ಮತ್ತು ನಿವೇದಿತಾ ಗೌಡ. ನವಿಲುಗರಿ ಉಡುಪನ್ನ ಧರಿಸಿ ಡ್ಯಾನ್ಸ್ ಮಾಡಿದ್ದ ಈ ಜೋಡಿ ನಿನ್ನೆ ಗರಿ ಸುಂದರಿ ನಿವೇದಿತಾಗೆ ಕಾಡಿತ್ತು ನವಿಲುಗರಿ ರೀಲ್ಸ್. ವೈರಲ್ ಆಗಿದ್ದ ರೀಲ್ಸ್ ಭಾರಿ ವಿವಾದಕ್ಕೆ ಕೂಡ ಎಡೆ ಮಾಡಿಕೊಟ್ಟಿತ್ತು. ನಟ ಕಿಶನ್ ಮತ್ತು ನಟಿ ನಿವೇದಿತಾ ಗೌಡ ವಿರುದ್ಧ ಕಂಪ್ಲೇಂಟ್ ಕೂಡ ಆಗಿತ್ತು. ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿಯಿಂದ ದೂರು ಕೂಡ ದಾಖಲಾಗಿತ್ತು. ನವಿಲುಗರಿ ಬಳಸಿದ್ದಕ್ಕೆ ಅರಣ್ಯ ಇಲಾಖೆಗೆ ದೂರು ನೀಡಿದ್ದ ದಿನೇಶ್ ಕಲ್ಲಹಳ್ಳಿ ಈಗ ಸ್ಪಷ್ಟನೆ ನೀಡಿ ಸಾರ್ವಜನಿಕವಾಗಿ ಇಬ್ಬರು ಕೂಡ ಕ್ಷಮೆಯಾಚನೆ. ಸೊ ನಾವು ಅದನ್ನ ಫಸ್ಟ್ ಮಾಡಿದ್ದೆ, ಅದು ವಿ ವೆಂಟ್ ಟು ಅ ರೆಂಟಲ್ ಪ್ಲೇಸ್ ಅಂಡ್ ಆಸ್ಕ್ ದೆಮ್ ದಟ್ ಇದನ್ನ ಈ ಕೊಲಾಬ್ರೇಷನ್ ಕೊಡ್ತೀರಾ, ಬಿಕಾಸ್ ನಾವ್ ಯಾವ್ದನ್ನು ಪರ್ಸನಲ್ ಆಗಿ ತಗೊಂಡ್ಬರಲ್ಲ. ಇಟ್ ಇಸ್ ಆಲ್ವೇಸ್ ಅ ಕೊಲಾಬ್ರೇಷನ್ ವಿತ್ ಅ ಲಾಟ್ ಆಫ್ ಟೀಮ್ಸ್. ಒನ್ ಟೀಮ್ ಅಲ್ಲ, ಪೇಂಟ್ ಟೀಮ್ ಇರ್ಬೋದು, ಅಥವಾ ಫೆದರ್ಸ್ ಟೀಮ್ ಇರ್ಬೋದು, ಅಥವಾ ಶೂಟಿಂಗ್ ಟೀಮ್ ಇರ್ಬೋದು, ಅಥವಾ ಲೊಕೇಶನ್ ಟೀಮ್ ಇರ್ಬೋದು, ಜ್ಯುವೆಲ್ರಿ ಟೀಮ್ ಇರ್ಬೋದು, ಸಾಕಷ್ಟು ಟೀಮ್ಸ್ ಜೊತೆಗೆ ಸೇರಿ ಮಾಡುವಂತ ವಿಡಿಯೋಸ್ ಇದು. ಸೊ ಎಸ್, ನಿಮ್ಮಂಗೆ ನಾನು ರೆಂಟ್ ಮಾಡಿದ್ದು, ಹಾಗಂತ ನಾನು ಮಾಡಿದ್ದು ಸರಿ ಅಂತಾನು ನಾನು ಹೇಳ್ತಾ ಇಲ್ಲ. ಬಿಕಾಸ್ ಆಸ್ ಪರ್ ವೈಲ್ಡ್ ಲೈಫ್ 1972 ಆಕ್ಟ್ ಆನಿಮಲ್ಸ್ ನ ಪ್ರಿಸರ್ವ್ ಮಾಡೋದು ತುಂಬಾನೇ ಮುಖ್ಯ ಆಗುತ್ತೆ. ಸೊ ನಿನ್ನೆ ನಮಗೆ ಈ ನೋಟಿಸ್ ಬಂದಾಗ the whole team in the office has really helped us and really been sweet to us. Thank you so much, Manoj sir. Namge idna bits helidike that what can be the impact of it. And me being an influencer, I don't want to
ತಪ್ಪಾಗಿ ಏನಾದ್ರು ಹಾಕಿ ಅಥವಾ ಟು ಬಿ ನೋನ್ ಫಾರ್ ದ ರಾಂಗ್ ರೀಸನ್ಸ್ ನನಗೆ ಇಷ್ಟ ಇಲ್ಲ. ಸೊ ವಿ ಹ್ಯಾವ್ ಟೋಟ್ಲಿ ಪುಲ್ ದ ವಿಡಿಯೋ ಡೌನ್. ಯಾಕೆ ಅಂದ್ರೆ ಪೀಕಾಕ್ ಫೆದರ್ಸ್ ನ ರೆಂಟ್ ಮಾಡೋದು ಕೂಡ ಒಂದು ಕ್ರೈಮ್ ಅಂತ ನಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ವಿಚ್ ವಿ ಆರ್ ನಾಟ್ ಅವೇರ್ ಅಬೌಟ್. ಸೊ ನೀವು ಕೂಡ ನಿಮ್ಮ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ಸಿಗೆ ಅಥವಾ ಎಲ್ಲೇ ಯೂಸ್ ಮಾಡಿದ್ರು ತುಂಬಾ ಹುಷಾರಾಗಿ ಯೂಸ್ ಮಾಡಿ. ಅಫ್ಕೋರ್ಸ್ ನಮ್ಗೆ ಗೊತ್ತು ನಿಮ್ ತಲೆಯಲ್ಲೆಲ್ಲ ಎಲ್ಲಾ ಕಡೆ ಸಿಕ್ಕುತ್ತೆ, ಅದನ್ನ ಎಲ್ ಬೇಕಾದ್ರೂ ಹೇರ್ಬೋದು. ದೇ ಆರ್ ಲಾಟ್ ಆಫ್ ಥಿಂಗ್ಸ್, ಬಟ್ let's try and preserve our animals, and let's try and preserve the forest, and let's not misuse peacock feathers ಯಾವ್ದೇ ರೀತಿಯಲ್ಲಿ.